ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಮಾರಿಸನ್ ಅನ್ನೋ ಸಿನಿಮಾದ ವಿಮರ್ಶೆಯನ್ನ ನೋಡ್ತಾ ಇದೀವಿ. ಇದು ತಮಿಳಿನಿಂದ ಕನ್ನಡಕ್ಕೆ ಡಬ್ ಆಗಿದೆ. ಹೌದು, ಈಗ ನೆಟ್ಫ್ಲಿಕ್ಸ್ನಲ್ಲೇ ಇದೆ ಕನ್ನಡದಲ್ಲಿ, ಸೊ ನೋಡೋದು ಸುಲಭ. ಹೌದು, ಕೆಲವೊಂದು ಸಿನಿಮಾಗಳಿರುತ್ತಲ್ಲ, ನಾವು ಅಯ್ಯೋ ಏನಿದ್ಯೋ ಏನೋ ಅನ್ಕೋಡು ಶುರು ಮಾಡ್ತೀವಿ. ಆದ್ರೆ ನೋಡಿದ್ಮೇಲೆ ಪರವಾಗಿಲ್ವಲ್ಲ, ಚೆನ್ನಾಗಿದೆ ಅನ್ಸ್ಬಿಡುತ್ತೆ. ಹೌದು ಹೌದು. ಈ ಮಾರಿಸನ್ ಕೂಡ ಅದೇ ತರಹ ಅಂತ ವಿಮರ್ಶೆ ಹೇಳುತ್ತೆ. ಅಂದ್ರೆ ನಿರೀಕ್ಷೆ ಅಷ್ಟೇನೂ ಇರ್ಲಿಲ್ಲ, ಅದೇ ಒಂದು ಒಳ್ಳೆ ಅನುಭವ ಕೊಟ್ಟು ಅಂತ. ಇದ್ರಲ್ಲಿ ಮುಖ್ಯವಾಗಿ ಫಹಾದ್ ಫಾಸಿಲ್ ಇದ್ದಾರೆ, ಮತ್ತೆ ವಡಿವೇಲು ಕೂಡ. ಹೌದು, ಇಬ್ರು ಅನುಭವಿ ನಟರು. ಹಾಗಾಗಿ ಇವತ್ತು ನಾವೇನ್ ಮಾಡೋಣ ಅಂದ್ರೆ, ಈ ವಿಮರ್ಶೆಯನ್ನ ಇಟ್ಕೊಂಡು ಸಿನಿಮಾದಲ್ಲಿ ಏನು ಚೆನ್ನಾಗಿದೆ, ಏನು ಅಷ್ಟು ವರ್ಕ್ ಆಗಿಲ್ಲ, ಒಟ್ಟಾರೆ ಇದರ ಕಥೆ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ, ಶುರು ಮಾಡೋಣ. ಸರಿ, ಮೊದಲು ಇದರ ಕಥೆ ಏನು ಅಂತ ನೋಡೋದಾದ್ರೆ, ವಿಮರ್ಶೆ ಪ್ರಕಾರ ಫಹಾದ್ ಫಾಸಿಲ್ ಪಾತ್ರ ಇದೆಯಲ್ಲ, ಅವನೊಬ್ಬ ಕಳ್ಳ. ಜೈಲಿಂದ ರಿಲೀಸ್ ಆದ ದಿನಾನೇ. ಅಂದೇನಾ? ವಾವ್. ಹೌದು, ಅಂದೆ. ಮತ್ತೆ ಕಳ್ಳತನಕ್ಕೆ ಹೋಗ್ತಾನೆ. ಆ ಪಾತ್ರದ ಪರಿಸ್ಥಿತಿ ಹಾಗಿದೆ ಅಂತ ಅನ್ಸುತ್ತೆ. ಹಾಗೆ, ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಜೈಲಿಂದ ಬಂದವನು ಮತ್ತೆ ಅದೇ ಕೆಲ್ಸಕ್ಕೆ ಹೋಗ್ತಾನೆ ಅಂದ್ರೆ. ಹೌದು, ಅಲ್ಲಿ ಕಳ್ಳತನ ಮಾಡೋಕ್ ಹೋದ ಮನೆಯಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಸಿಗ್ತಾನೆ. ಆ ವ್ಯಕ್ತಿಗೆ ಮರವಿನ ಕಾಯಿಲೆ, ಅಂದ್ರೆ ನೆನಪು ಸರಿಯಾಗಿರಲ್ಲ. ಬಹುಶಃ ಅದು ವಡಿವೇಲು ಪಾತ್ರ ಅನ್ಸುತ್ತೆ. ಓ, ಕಳ್ಳ ಮತ್ತು ಮರವಿನ ವೃದ್ಧ, ವಿಚಿತ್ರ ಕಾಂಬಿನೇಷನ್. ಹೌದು, ಅದೇ ಸ್ವಾರಸ್ಯ. ಆ ವೃದ್ಧನತ್ರ ಸುಮಾರು ಒಂದು 25 ಲಕ್ಷ ರೂಪಾಯಿ ಹಣ ಇರುತ್ತೆ. ಓ, ದೊಡ್ಡ ಮೊತ್ತ. ಹೌದು. ವಿಮರ್ಶೆ ಹೇಳೋ ಪ್ರಕಾರ ಆ ಹಣಕ್ಕೋಸ್ಕರನೇ ಈ ಕಳ್ಳ ಅಂದ್ರೆ ಫಹಾದ್ ಪಾತ್ರ ಆ ವೃದ್ಧನನ್ನ ಅವ್ರು ಹೇಳೋ ಊರಿಗೆ ಕರ್ಕೊಂಡು ಹೋಗೋಕೆ ಒಪ್ಕೊಳ್ತಾನೆ. ಅಂದ್ರೆ ಸಹಾಯ ಮಾಡೋ ನೆಪದಲ್ಲಿ ಹಣ ಹೊಡೆಯೋ ಪ್ಲಾನ. ಬಹುಶಃ ಹಾಗೆ ಶುರುವಾಗುತ್ತೆ. ಇಲ್ಲಿಂದ ಒಂದು ರೋಡ್ ಟ್ರಿಪ್, ಒಂದು ಪ್ರಯಾಣ ಶುರುವಾಗುತ್ತೆ. ಕಳ್ಳನ ಉದ್ದೇಶ ಹಣ, ವೃದ್ಧನ ಉದ್ದೇಶ ಅವರ ಊರು ತಲುಪೋದು. ಈ ಸೆಟಪ್ಪೇ ಕುತೂಹಲ ಕೆರಳಿಸತ್ತೆ. ಮುಂದೆ ಏನಾಗುತ್ತೆ, ಅವರ ನಡುವಿನ ಸಂಬಂಧ ಹೇಗೆ ಬೆಳೆಯುತ್ತೆ ಅಂತ. ಅದಕ್ಕೆ ವಿಮರ್ಶಕರು ಹೇಳಿದ್ದು, ಕಡಿಮೆ ನಿರೀಕ್ಷೆಯಿಂದ ಹೋಗಿ ಒಂದು ಒಳ್ಳೆ ಅನುಭವ ಸಿಕ್ತು ಅಂತ. ಈ ಆರಂಭನೇ ಅದಕ್ಕೆ ಕಾರಣ ಇರಬಹುದು. ಸರಿ, ಹಾಗಾದ್ರೆ ವಿಮರ್ಶೆಯ ಪ್ರಕಾರ ಸಿನಿಮಾದಲ್ಲಿ ಏನೆಲ್ಲ ಚೆನ್ನಾಗಿದೆ, ಯಾವುದು ವರ್ಕ್ ಆಗಿದೆ? ಮೊದಲನೇದಾಗಿ ಈ ಸಿನಿಮಾದ ಕಾನ್ಸೆಪ್ಟ್, ಅಂದ್ರೆ ಆ ಮೂಲ ಯೋಚನೆ ಇದೆಯಲ್ಲ, ಕಳ್ಳ ಮತ್ತು ಮರೆವಿನ ವೃದ್ಧನ ಪ್ರಯಾಣ ಅನ್ನೋದೇ ಸ್ವಲ್ಪ ಹೊಸದಾಗಿದೆ ಅಂತ ವಿಮರ್ಶೆ ಗುರುತಿಸಿದೆ. ಹೌದು, ಅದು ರೆಗ್ಯುಲರ್ ಕತೆಗಳಿಗಿಂತ ಭಿನ್ನವಾಗಿದೆ. ಆಮೇಲೆ ನಿರೂಪಣೆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಏನದು? ಫಸ್ಟ್ ಹಾಫ್ ಒಂದು ಥರ ಇದ್ರೆ ಸೆಕೆಂಡ್ ಹಾಫ್ ಇನ್ನೊಂದು ಥರಕ್ಕೆ ಹೋಗುತ್ತೆ ಅಂತ. ಅಂದ್ರೆ ಮೊದಲಾರ್ಧ ಸ್ವಲ್ಪ ಮಾಮನ್ನನ್ ಸಿನಿಮಾ ಶೈಲಿ ನೆನಪಿಸುತ್ತೆ. ಓ, ಮಾಮನ್ನನ್ ಅಂದ್ರೆ ಗಂಭೀರ, ಪಾತ್ರಗಳಿಗೆ ಹೆಚ್ಚು ಒತ್ತು ಕೊಡುವ ರೀತಿ. ಹೌದು, ಬಹುಶಃ ಅದೇ ಅರ್ಥದಲ್ಲಿ ಹೇಳಿರಬಹುದು. ಪಾತ್ರಗಳನ್ನ ವಿವರವಾಗಿ ಪರಿಚಯಿಸೋದು, ಅವರ ಹಿನ್ನೆಲೆ, ಅವರ ನಡುವಿನ ಡೈನಾಮಿಕ್ಸ್, ಇದಕ್ಕೆಲ್ಲ ಹೆಚ್ಚು ಸಮಯ ಕೊಟ್ಟಿದ್ದಾರೆ ಫಸ್ಟ್ ಹಾಫ್ನಲ್ಲಿ. ಆದ್ರೆ ಸೆಕೆಂಡ್ ಹಾಫ್ನಲ್ಲಿ ಕಥೆ ಪಕ್ಕಾ ಥ್ರಿಲ್ಲರ್ ಜಾನರ್ಗೆ ತಿರುಗುತ್ತೆ ಅಂತ ವಿಮರ್ಶೆ ಹೇಳುತ್ತೆ. ಸಸ್ಪೆನ್ಸ್, ಟ್ವಿಸ್ಟ್ಗಳು ಬರ್ತಾವೆ. ಓ, ಒಂದೇ ಸಿನಿಮಾದಲ್ಲಿ 2 ಫ್ಲೇವರ್. ಇದು ಸ್ವಲ್ಪ ರಿಸ್ಕಿ ಅಲ್ವಾ? ಎರಡನ್ನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡಿದಾರಾ? ವಿಮರ್ಶೆ ನೋಡಿದ್ರೆ ಒಂದು ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಅಂತ ಅನ್ಸುತ್ತೆ. ಮುಖ್ಯವಾಗಿ ಮೊದಲಾರ್ಧವನ್ನ ತುಂಬಾ ಹೊಗಳಿದ್ದಾರೆ. ಹೌದಾ? ಏನು ಚೆನ್ನಾಗಿದೆ ಫಸ್ಟ್ ಹಾಫ್ನಲ್ಲಿ? ಪಾತ್ರಗಳನ್ನ ಕಟ್ಟಿರೋ ರೀತಿ, ಅವುಗಳಿಗೆ ಕೊಟ್ಟಿರೋ ಡೆಪ್ತ್, ಆಮೇಲೆ ಬರವಣಿಗೆ ಅಂದ್ರೆ ಸಂಭಾಷಣೆಗಳು, ಸನ್ನಿವೇಶಗಳು ಎಲ್ಲ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರೇಕ್ಷಕರಿಗೆ ಪಾತ್ರಗಳ ಜೊತೆ ಕನೆಕ್ಟ್ ಆಗುತ್ತಾ? ಅವರ ಭಾವನೆಗಳು ಅರ್ಥ ಆಗುತ್ತಾ? ಹೌದು, ಹಾಗೆ ಅನ್ಸುತ್ತೆ. ಫಹಾದ್ ಪಾತ್ರದ ಕಾಂಪ್ಲೆಕ್ಸಿಟಿ ಇರ್ಬೋದು, ವಡಿವೇಲ ಪಾತ್ರದ ಅಸಹಾಯಕತೆ ಇರ್ಬೋದು, ಇವೆಲ್ಲ ಪರಿಣಾಮಕಾರಿಯಾಗಿ ಬಂದಿದೆ. ಅವರ ನಡುವಿನ ಮಾತುಕತೆ ಬರೀ ಕಥೆ ಮುಂದೆ ತಗೊಳ್ಳೋದಲ್ಲ, ಆ ಪಾತ್ರಗಳ ಮನಸ್ಥಿತಿಯನ್ನು ತೋರಿಸುತ್ತೆ ಅಂತ ವಿಮರ್ಶೆ ಹೇಳುತ್ತೆ. ಓ, ಓಕೆ, ಇದು ಚೆನ್ನಾಗಿದೆ. ಮೊದಲಾರ್ಧ ಇಷ್ಟು ಸ್ಟ್ರಾಂಗ್ ಆಗಿದ್ರೆ ಸೆಕೆಂಡ್ ಹಾಫ್ನಲ್ಲಿ ಬರೋ ಥ್ರಿಲ್ಲರ್ ಅಂಶಗಳು ಹೇಗಿವೆ? ಟ್ವಿಸ್ಟ್ಗಳ ಬಗ್ಗೆ ಏನ್ ಹೇಳ್ತಾರೆ? ಹೌದು, ಸೆಕೆಂಡ್ ಹಾಫ್ನಲ್ಲಿ ಅನಿರೀಕ್ಷಿತ ತಿರುವುಗಳಿವೆ, ಟ್ವಿಸ್ಟ್ಗಳಿವೆ ಅಂತ ಉಲ್ಲೇಖಿಸಿದ್ದಾರೆ. ಈ ಟ್ವಿಸ್ಟ್ಗಳು ಪ್ರೇಕ್ಷಕರಿಗೆ ಸ್ವಲ್ಪ ಶಾಕ್ ಕೊಟ್ಟು ಕಥೆಗೆ ಹೊಸ ಡೈರೆಕ್ಷನ್ ಕೊಡುತ್ತೆ ಅಂತ. ಹಾಗೆ ಕೊನೆಯಲ್ಲಿ ಬರೋ ಎಮೋಷನಲ್ ಸೀನ್ಸ್ ಕೂಡ ಒಂದು ಮಟ್ಟಿಗೆ ವರ್ಕ್ ಆಗಿದೆ ಅಂತಾನೂ ಹೇಳಿದ್ದಾರೆ. ಅಂದ್ರೆ ಥ್ರಿಲ್ಲರ್ ಜೊತೆಗೆ ಎಮೋಷನ್ ಕೂಡ ಇಟ್ಟಿದ್ದಾರೆ. ಅದು ಎಷ್ಟು ಪರಿಣಾಮಕಾರಿಯಾಗಿದೆ? ಅಲ್ಲೊಂದು ಸ್ವಲ್ಪ ಮಿಶ್ರ ಅಭಿಪ್ರಾಯ ಇದೆ ಅನ್ನೋ ಹಾಗೆ ಕಾಣುತ್ತೆ. ಅದನ್ನ ನಾವು ನೆಗೆಟಿವ್ಸ್ ಬಗ್ಗೆ ಮಾತಾಡುವಾಗ ನೋಡೋಣ. ಸರಿ. ಟೆಕ್ನಿಕಲ್ ವಿಷಯಗಳು, ಕ್ಯಾಮೆರಾ ವರ್ಕ್, ಮ್ಯೂಸಿಕ್. ಟೆಕ್ನಿಕಲ್ ಆಗಿಯೂ ಸಿನಿಮಾ ಚೆನ್ನಾಗಿದೆ ಅಂತ ವಿಮರ್ಶೆ ಹೇಳುತ್ತೆ.
ಸಿನಿಮಾಟೋಗ್ರಫಿ ಅಂದ್ರೆ ದೃಶ್ಯಗಳನ್ನ ತೋರಿಸಿರೋ ರೀತಿ ಚೆನ್ನಾಗಿದೆ, ಕಣ್ಣಿಗೆ ನೋಡಲು ಚೆನ್ನಾಗಿದೆ ಅಂತ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಒಂದು ಲೆವೆಲ್ಗೆ ಪರವಾಗಿರ್ಲಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಓಕೆ, ಕತೆಗೆ ಸಪೋರ್ಟ್ ಮಾಡಿದೆ, ಆದ್ರೆ ತುಂಬಾ ಅದ್ಭುತ ಅಂತೇನಿಲ್ಲ ಅನ್ನೋ ಅರ್ಥ ಇರಬಹುದು. ಒಟ್ನಲ್ಲಿ ತೊಂದರೆ ಕೊಟ್ಟಿಲ್ಲ. ಖಂಡಿತ ಇಲ್ಲ, ಬದಲಿಗೆ ಸಪೋರ್ಟೇ ಮಾಡಿದೆ. ಹಾಗಾದ್ರೆ ಪಾಸಿಟಿವ್ಸ್ ಅಂತ ನೋಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಸ್ಟ್ರಾಂಗ್ ಪಾತ್ರಗಳು, ಒಳ್ಳೆ ನಟನೆ. ಹೌದು, ವಿಶೇಷವಾಗಿ ಫಸ್ಟ್ ಹಾಫ್ನಲ್ಲಿ ಪರಿಣಾಮಕಾರಿ ಮೊದಲಾರ್ಧ, ಸೆಕೆಂಡ್ ಹಾಫ್ನಲ್ಲಿ ಟ್ವಿಸ್ಟ್ಗಳು, ಡೀಸೆಂಟ್ ಟೆಕ್ನಿಕಲ್ ಕೆಲ್ಸ. ಇವೆಲ್ಲ ಸೇರಿ ಆರಂಭದಲ್ಲಿ ಪ್ರೇಕ್ಷಕರನ್ನ ಹಿಡಿದಿಡುತ್ತೆ. ನಿಖರವಾಗಿ ಅದಕ್ಕೆ ಬೇಕಾದ ಎಲ್ಲ ಅಂಶಗಳು ಚಿತ್ರದಲ್ಲಿವೆ ಅಂತ ವಿಮರ್ಶೆ ಸ್ಪಷ್ಟವಾಗಿ ಹೇಳುತ್ತೆ. ಸರಿ, ಆದ್ರೆ ಯಾವುದೇ ಸಿನಿಮಾ ಪರ್ಫೆಕ್ಟ್ ಇರಲ್ಲ ಅಲ್ವಾ? ಹಾಗಾದ್ರೆ ಈ ಸಿನಿಮಾದಲ್ಲಿ ಏನು ಸರಿ ಹೋಗಿಲ್ಲ? ನೆಗೆಟಿವ್ ಪಾಯಿಂಟ್ಸ್ ಏನಿದೆ ವಿಮರ್ಶೆಯ ಪ್ರಕಾರ? ಹೌದು, ಕೆಲವೊಂದು ವೀಕ್ನೆಸ್ಗಳನ್ನು ಹೇಳಿದ್ದಾರೆ. ಮೊದಲನೇದಾಗಿ, ಫಸ್ಟ್ ಹಾಫ್ ಎಷ್ಟು ಚೆನ್ನಾಗಿದೆಯೋ ಸೆಕೆಂಡ್ ಹಾಫ್ ಅಷ್ಟು ಪರಿಣಾಮಕಾರಿಯಾಗಿಲ್ಲ ಅನ್ನೋದು. ಓ. ಎರಡನೇ ಭಾಗದ ಕೆಲವು ಸೀನ್ಗಳು, ಕತೆ ಹೋಗೋ ರೀತಿ ತುಂಬಾ ರುಟೀನ್ ಅನ್ಸುತ್ತೆ ಅಂತ ವಿಮರ್ಶಕರು ಹೇಳಿದ್ದಾರೆ. ರುಟೀನ್ ಅಂದ್ರೆ ನಾವು ಬೇರೆ ಸಿನಿಮಾಗಳಲ್ಲಿ ನೋಡ್ದ ಹಾಗೆ ಇದೆಯಾ ಅಥವಾ ಪ್ರಿಡಿಕ್ಟಬಲ್ ಆಗಿದೆಯಾ? ಬಹುಶಃ ಅದೇ ಅರ್ಥ. ಅಂದ್ರೆ ಕಥೆ ಮುಂದೆ ಹೋದ ಹಾಗೆ ಪ್ರೇಕ್ಷಕರು ಇದು ಹೀಗೆ ಆಗುತ್ತೆ ಅಂತ ಸುಲಭವಾಗಿ ಗೆಸ್ ಮಾಡ್ಬೋದು. ಅಥವಾ ಆ ಸನ್ನಿವೇಶಗಳನ್ನ ತೋರಿಸಿರೋ ರೀತಿ ಅಷ್ಟೊಂದು ಹೊಸದಾಗಿಲ್ಲ. ಫಸ್ಟ್ ಹಾಫ್ನಲ್ಲಿ ಸೃಷ್ಟಿಯಾದ ಆ ಒಂದು ವಿಶೇಷತೆ ಇದೆಯಲ್ಲ, ಅದು ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಇದು ಸ್ವಲ್ಪ ಡಿಸಪಾಯಿಂಟಿಂಗ್. ಪೇಸ್ ಬಗ್ಗೆ ಏನು? ವೇಗ ಸರಿಯಾಗಿದೆಯಾ? ಅಲ್ಲೂ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಕೆಲವು ದೃಶ್ಯಗಳನ್ನು ಸುಮ್ಮನೆ ಎಳೆದ ಹಾಗೆ, ಟ್ರ್ಯಾಗ್ ಆದ ಹಾಗೆ ಫೀಲ್ ಆಗುತ್ತೆ ಅಂತ ವಿಮರ್ಶೆ ಹೇಳುತ್ತೆ. ಓ. ಅಂದ್ರೆ ಕಥೆಗೆ ಅಷ್ಟೇನು ಮುಖ್ಯವಲ್ಲದ ಅಥವಾ ಪಾತ್ರಗಳ ಬೆಳವಣಿಗೆಗೆ ಸಹಾಯ ಮಾಡದ ಸೀನ್ಗಳು ಜಾಸ್ತಿ ಇರ್ಬೋದು. ಥ್ರಿಲ್ಲರ್ ಜಾನರ್ನಲ್ಲಿ ಇದು ಸ್ವಲ್ಪ ಪ್ರೇಕ್ಷಕರ ಗಮನವನ್ನ ತಪ್ಪಿಸ್ಬೋದು. ಅಂದ್ರೆ ಫಸ್ಟ್ ಹಾಫ್ನಲ್ಲಿದ್ದ ಬಿಗಿ ಹಿಡಿತ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಸಡಿಲ ಆಗಿದೆ ಅಂತಾಯ್ತು. ಹೌದು, ಹಾಗೆ ಕಾಣುತ್ತೆ. ಇನ್ನೊಂದು ಮುಖ್ಯವಾದ ಟೀಕೆ ಅಂದ್ರೆ ಎಮೋಷನ್ಸ್ ಬಗ್ಗೆ. ಭಾವನೆಗಳು. ಈ ಥರದ ಸಿನಿಮಾದಲ್ಲಿ ಅಂದ್ರೆ ಪಾತ್ರಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಶುರುವಾಗಿ ಆಮೇಲೆ ಥ್ರಿಲ್ಲರ್ ಆಗಿ ಬದಲಾಗುವಾಗ ಎಮೋಷನಲ್ ಆಗಿ ಕನೆಕ್ಟ್ ಆಗೋಕೆ ತುಂಬಾ ಅವಕಾಶ ಇರುತ್ತೆ. ಭಾವನೆಗಳನ್ನ ಇನ್ನಷ್ಟು ಚೆನ್ನಾಗಿ ಬಳಸ್ಕೊಳ್ಬಹುದಿತ್ತು. ಅದನ್ನ ಪೂರ್ತಿಯಾಗಿ ಮಾಡಿಲ್ಲ ಅನ್ನೋದು ಒಂದು ಕೊರತೆ. ಓ, ನೀವ್ ಹೇಳಿದ್ರಿ ಕೊನೆಯಲ್ಲಿ ಬರೋ ಎಮೋಷನಲ್ ಸೀನ್ಸ್ ಒಂದು ಮಟ್ಟಿಗೆ ವರ್ಕ್ ಆಗಿದೆ ಅಂತ. ಅಂದ್ರೆ ಅದು ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಮಾಡಬಹುದಿತ್ತು ಅನ್ನೋ ಅನಿಸಿಕೆ ವಿಮರ್ಶಕರಿಗೆ ಇದೆ ಅಲ್ವಾ? ಹೌದು, ಅದೇ ಪಾಯಿಂಟ್. ಆ ಎಮೋಷನಲ್ ಸನ್ನಿವೇಶಗಳು ಪ್ರೇಕ್ಷಕರನ್ನ ಇನ್ನೂ ಆಳವಾಗಿ ತಟ್ಟುವ ಕೆಪಾಸಿಟಿ ಹೊಂದಿದ್ವು. ಆದರೆ ಅದು ಸ್ಕ್ರೀನ್ ಮೇಲೆ ಅಷ್ಟು ಪರಿಣಾಮಕಾರಿಯಾಗಿ ಬಂದಿಲ್ಲ ಅನ್ನೋದು ವಿಮರ್ಶೆಯ ಅಭಿಪ್ರಾಯ. ಪಾತ್ರಗಳ ಫೋಕಸ್ ಬಗ್ಗೆನೂ ಒಂದು ಪಾಯಿಂಟ್ ಇತ್ತು ಅಲ್ವಾ? ಫಸ್ಟ್ ಹಾಫ್ ಫಹದ್ ಪಾತ್ರದ ಮೇಲೆ ಇದ್ರೆ ಸೆಕೆಂಡ್ ಹಾಫ್ನಲ್ಲಿ ಏನಾಗುತ್ತೆ? ಹೌದು, ವಿಮರ್ಶೆ ಪ್ರಕಾರ ಫಸ್ಟ್ ಹಾಫ್ ಫಹದ್ ಪಾತ್ರದ ಮೇಲೆ ಫೋಕಸ್ ಆಗಿದ್ದು ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ಅವನ ಗೊಂದಲಗಳು, ಅವನಲ್ಲಾಗುವ ಬದಲಾವಣೆ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಕತೆ ಒಡಿವೆಲು ಪಾತ್ರದ ಕಡೆಗೆ ಹೆಚ್ಚು ತಿರುಗಿದಾಗ ಆ ಫೋಕಸ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ವಿಮರ್ಶಕರು ಹೇಳಿದ್ದಾರೆ. ಅಂದ್ರೆ ವಡಿವೇಲು ನಟನೆ ಸರಿಯಿಲ್ಲ ಅಂತನಾ ಅಥವಾ ಪಾತ್ರ ಬರ್ದಿದ್ರಲ್ಲಿ ಪ್ರಾಬ್ಲಮ್ ಇದೆಯಾ? ನಟನೆಯ ಬಗ್ಗೆ ಏನೂ ಹೇಳಿಲ್ಲ. ಬಹುಶಃ ಆ ಪಾತ್ರದ ಹಿನ್ನೆಲೆ, ಅವನ ನಿಜವಾದ ಮೋಟಿವೇಶನ್, ಇದನ್ನೆಲ್ಲ ಸೆಕೆಂಡ್ ಹಾಫ್ನಲ್ಲಿ ಇನ್ನಷ್ಟು ಕ್ಲಿಯರ್ ಆಗಿ, ಇನ್ನಷ್ಟು ಇಮೋಷನಲ್ ಆಗಿ ತೋರಿಸ್ಬೋದಿತ್ತು. ಅದನ್ನ ಮಾಡಿಲ್ಲ ಅನ್ನೋದು ವಿಮರ್ಶಕರ ಅನಿಸಿಕೆ. ಬಹುಶಃ ರೈಟಿಂಗ್ ಹಂತದಲ್ಲೇ ಆ ಪಾತ್ರಕ್ಕೆ ಇನ್ನಷ್ಟು ಗಮನ ಕೊಡಬೇಕಿತ್ತು ಅಂತ ಅನ್ಸುತ್ತೆ. ಓಕೆ, ಅಂದ್ರೆ ಒಂದು ಪಾತ್ರದಿಂದ ಇನ್ನೊಂದಕ್ಕೆ ಫೋಕಸ್ ಶಿಫ್ಟ್ ಮಾಡುವಾಗ ಆ ಬ್ಯಾಲೆನ್ಸ್ ಸ್ವಲ್ಪ ಮಿಸ್ ಆಗಿದೆ. ಹೌದು, ಇದೇ ಒಂದು ಮುಖ್ಯವಾದ ಪಾಯಿಂಟ್. ವಿಮರ್ಶಕರು ಏನ್ ಹೇಳ್ತಾರೆ ಅಂದ್ರೆ, ಸೆಕೆಂಡ್ ಹಾಫ್ ರೈಟಿಂಗ್ ಅನ್ನ ಇನ್ನಷ್ಟು ಶಾರ್ಪ್ ಆಗಿ ಮಾಡಿದ್ರೆ, ಇಮೋಷನ್ಸ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಆಗಿ ತಂದಿದ್ರೆ, ಮತ್ತೆ ಈ ಪಾತ್ರಗಳ ಫೋಕಸ್ ಅನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಇದು ಬಹಳ ಒಳ್ಳೆಯ ಸಿನಿಮಾ ಅಥವಾ ಗ್ರೇಟ್ ಸಿನಿಮಾ ಆಗೋ ಎಲ್ಲಾ ಚಾನ್ಸಸ್ ಇತ್ತು. ಆದ್ರೆ ಈಗ ಅದು ಒಳ್ಳೆಯ ಸಿನಿಮಾ ಅನ್ನೋ ಲೆವೆಲ್ನಲ್ಲಿ ಇಂತಿದೆ ಅಂತ. ಅರ್ಥ ಆಯ್ತು. ಹಾಗಾದ್ರೆ ಎಲ್ಲ ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನೂ ಸೇರಿಸಿ ನೋಡಿದಾಗ ಫೈನಲ್ ವರ್ಡಿಕ್ಟ್ ಏನು? ನೋಡಬಹುದಾ ಬೇಡವಾ? ವಿಮರ್ಶಕರ ಕೊನೆಯ ಮಾತು ಅಂದ್ರೆ, ಇದೊಂದು ಒಳ್ಳೆಯ ಸಿನಿಮಾ, ಖಂಡಿತ ಒಂದ್ಸಾರಿ ನೋಡ್ಬೋದು, ನೋಡಕ್ಕೆ ಯೋಗ್ಯವಾಗಿದೆ. ಓಕೆ. ಅಂದ್ರೆ ಮಸ್ಟ್ ವಾಚ್ ಅಂತೇನೂ ಅಲ್ಲ, ಆದ್ರೆ ಒನ್ ಟೈಮ್ ವಾಚ್ ಆಗಿ ಖಂಡಿತ ನೋಡ್ಬೋದು. ಖುಷಿ ಕೊಡುವ ಅಂಶಗಳು ಸಾಕಷ್ಟಿವೆ, ಆದ್ರೂ ಕೆಲವು ಕೊರತೆಗಳು ಇವೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಅಂದ್ರೆ ಆ ಕೊರತೆಗಳು ಸಿನಿಮಾ ನೋಡುವ ಅನುಭವವನ್ನ ಪೂರ್ತಿ ಕೆಡಿಸಲ್ಲ. ಹೌದು, ವಿಮರ್ಶೆ ಓದಿದ್ರೆ ಹಾಗೆ ಅನ್ಸುತ್ತೆ. ಕೊರತೆಗಳಿದ್ರೂ ಆ ಕಾನ್ಸೆಪ್ಟು, ಫಸ್ಟ್ ಹಾಫ್ನ ಹಿಡಿತ, ನಟನೆ ಇವೆಲ್ಲ ಸೇರಿ ಸಿನಿಮಾವನ್ನ ಒಂದು ಮಟ್ಟಿಗೆ ಮೇಲೆತ್ತುತ್ತವೆ. ಸೊ ನೋಡ್ಮೇಲೆ ಪೂರ್ತಿ ನಿರಾಸೆ ಆಗೋ ಸಾಧ್ಯತೆ ಕಡಿಮೆ. ಫ್ಯಾಮಿಲಿ ಜೊತೆ ನೋಡ್ಬೋದಾ?
ಕೆಲವೊಮ್ಮೆ ಥ್ರಿಲ್ಲರ್ ಇದ್ರೆ ಅಥವಾ ಸೀರಿಯಸ್ ಇದ್ರೆ ಎಲ್ರೂ ನೋಡಕ್ಕಾಗತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ವಿಮರ್ಶೆಯಲ್ಲಿ ಕ್ಲಿಯರ್ ಆಗಿ ಹೌದು, ಫ್ಯಾಮಿಲಿ ಜೊತೆ ನೋಡ್ಬೋದು ಅಂತ ಹೇಳಿದ್ದಾರೆ. ಓ ಗುಡ್. ಅಂದ್ರೆ ಬಹುಶಃ ಅತಿಯಾದ ಹಿಂಸೆ ಅಥವಾ ಅಡಲ್ಟ್ ಕಂಟೆಂಟ್ ಇಲ್ಲದೆ ಇರ್ಬೋದು. ಇದು ತುಂಬಾ ಜನರಿಗೆ ಮುಖ್ಯವಾದ ಪಾಯಿಂಟ್. ಹೌದು. ಮತ್ತೆ ಕನ್ನಡದಲ್ಲೇ ಇದೆ ಅನ್ನೋದು ದೊಡ್ಡ ಪ್ಲಸ್ ಪಾಯಿಂಟ್. ಖಂಡಿತ. ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಡಬ್ಬಿಂಗ್ ಇರೋದ್ರಿಂದ ಭಾಷೆ ಸಮಸ್ಯೆ ಇಲ್ಲದೆ ಯಾರು ಬೇಕಾದ್ರೂ ನೋಡ್ಬೋದು. ಮನೆಯಲ್ಲೇ ನಮ್ಮ ಅನುಕೂಲಕ್ಕೆ ತಗ್ಗ ಹಾಗೆ. ಸರಿ. ಹಾಗಾದ್ರೆ ಈ ವಿಮರ್ಶೆಯನ್ನ ಆಧರಿಸಿ ಮಾರಿಸನ್ ಸಿನಿಮಾವನ್ನ ಒಂದೆರಡು ಲೈನ್ನಲ್ಲಿ ಹೇಳೋದಾದ್ರೆ ಹೇಗೆ ಹೇಳ್ಬಹುದು? ಹೀಗೆ ಹೇಳ್ಬೋದನ್ಸುತ್ತೆ. ಮಾರಿಸನ್ ಒಂದು ವಿಭಿನ್ನವಾದ ಕುತೂಹಲಕಾರಿ ಕಾನ್ಸೆಪ್ಟ್ ಇರೋ ಸಿನಿಮಾ. ಇದರ ಮೊದಲಾರ್ಧ ಪಾತ್ರಗಳು, ನಟನೆ, ಬರವಣಿಗೆ ಎಲ್ಲ ಸೇರಿ ಪ್ರೇಕ್ಷಕರನ್ನ ಹಿಡಿದಿಡುತ್ತೆ. ಆದರೆ ಎರಡನೇ ಭಾಗಕ್ಕೆ ಬರ್ತಾ ಕತೆ ಸ್ವಲ್ಪ ರುಟೀನ್ ಆಗತ್ತೆ, ವೇಗ ಸ್ವಲ್ಪ ಕಡಿಮೆ ಆಗತ್ತೆ, ಇಮೋಷನಲ್ ಇಂಪ್ಯಾಕ್ಟು ಇನ್ನೂ ಚೆನ್ನಾಗಿರ್ಬೋದಿತ್ತು ಅನ್ಸುತ್ತೆ. ಆದರೂ ಒಟ್ಟಾರೆಯಾಗಿ ಇದೊಂದು ಒಳ್ಳೆ ಸಿನಿಮಾ, ಒಂದ್ಸಲ ನೋಡ್ಬೋದು, ಫ್ಯಾಮಿಲಿ ಜೊತೆಲೂ ನೋಡ್ಬೋದು ಅಂತ ವಿಮರ್ಶೆ ಹೇಳುತ್ತೆ. ಓಕೆ, ಒಂದು ಸ್ಪಷ್ಟವಾದ ಚಿತ್ರಣ ಸಿಕ್ತು. ಈ ಚರ್ಚೆಯಿಂದ ಮಾರಿಸನ್ ವಿಮರ್ಶೆ ನಮಗೆ ಅದರ ಪ್ಲಸ್ ಪಾಯಿಂಟ್ಸ್ ಮತ್ತೆ ಮೈನಸ್ ಪಾಯಿಂಟ್ಸ್ ಎರಡನ್ನೂ ತೋರಿಸಿದೆ. ಆರಂಭದಲ್ಲಿ ಚೆನ್ನಾಗಿ ಶುರುವಾಗಿ ಆಮೇಲೆ ಸ್ವಲ್ಪ ಡಲ್ ಆಗೋ ಸಾಧ್ಯತೆ ಇರೋ ಸಿನಿಮಾ ಇದು. ಹೌದು. ಬಹುಶಃ ನಿರೀಕ್ಷೆಗಳನ್ನ ಜಾಸ್ತಿ ಇಟ್ಕೊಳ್ದೆ ನೋಡಿದ್ರೆ ವಿಮರ್ಶಕರು ಹೇಳಿದ ಹಾಗೆ ಒಂದು ಸಮಾಧಾನಕರವಾದ ಅನುಭವ ಸಿಗಬಹುದು. ಹೌದು. ಈ ವಿಮರ್ಶೆ ಬಗ್ಗೆ ಮಾತಾಡ್ತಾ ಒಂದು ಯೋಚನೆ ಬಂತು. ಹೇಳಿ. ಎಷ್ಟೋ ಸಿನಿಮಾಗಳಲ್ಲಿ ಹೀಗಾಗತ್ತೆ ಅಲ್ವಾ? ಫಸ್ಟ್ ಹಾಫ್ ತುಂಬಾನೇ ಚೆನ್ನಾಗಿರುತ್ತೆ, ನಮ್ಮನ್ನ ಪೂರ್ತಿ ಹಿಡಿದಿಟ್ಕೊಳ್ಳುತ್ತೆ. ಹೌದು ಹೌದು. ಆದ್ರೆ ಸೆಕೆಂಡ್ ಹಾಫ್ ಅಷ್ಟೇನೋ ಚೆನ್ನಾಗಿರಲ್ಲ, ಅಥವಾ ಫಸ್ಟ್ ಹಾಫ್ನೋ ಮಟ್ಟಕ್ಕೆ ಇರಲ್ಲ, ಸ್ವಲ್ಪ ನಿರಾಸೆ ಮಾಡುತ್ತೆ. ನಿಜ. ಹಾಗಿದ್ದಾಗ ನಮ್ಮ ಒಟ್ಟಾರೆ ಅನುಭವದ ಮೇಲೆ ಯಾವುದು ಜಾಸ್ತಿ ಪರಿಣಾಮ ಬೀರುತ್ತೆ? ಆ ಅದ್ಭುತವಾದ ಫಸ್ಟ್ ಹಾಫ್ನ ನೆನಪು ಗೆಲ್ಲುತ್ತಾ, ಅಥವಾ ಸೆಕೆಂಡ್ ಹಾಫ್ನ ಕೊರತೆಗಳು ಮನಸ್ಸಲ್ಲುಳಿದು ಒಂದು ಅತೃಪ್ತಿಯನ್ನು ಕೊಡುತ್ತಾ? ಒಳ್ಳೆ ಪ್ರಶ್ನೆ. ಮಾರಿಸನ್ ವಿಷಯದಲ್ಲಿ ವಿಮರ್ಶಕರು ಒಳ್ಳೆ ಸಿನಿಮಾ ಅಂತ ಹೇಳಿದ್ದಾರೆ. ಅಂದ್ರೆ ಬಹುಶಃ ಫಸ್ಟ್ ಹಾಫ್ನ ಶಕ್ತಿಯೇ ಜಾಸ್ತಿ ಪ್ರಭಾವ ಬೀರಿದೆ ಅನ್ಸುತ್ತೆ. ಆದ್ರೆ ಇದು ಪ್ರತಿಯೊಬ್ಬ ಪ್ರೇಕ್ಷಕ ಹೇಗೆ ತಗೊಳ್ತಾನೆ ಅನ್ನೋದ್ರ ಮೇಲೆ ನಿಂತಿದೆ ಅಲ್ವಾ? ಖಂಡಿತ. ಮಾರಿಸನ್ ನೋಡ್ದವರು ಬಹುಶಃ ಈ ಬಗ್ಗೆ ತಾವೇ ಯೋಚಿಸ್ಬೋದು. ಫಸ್ಟ್ ಹಾಫ್ ಗೆದ್ದಿದೆಯಾ ಅಥವಾ ಸೆಕೆಂಡ್ ಹಾಫ್ನ ಕೊರತೆಗಳು ಮನಸ್ಸಲ್ಲಿ ಉಳಿದಿದೆಯಾ ಅಂತ.